ನ್ಯೂಸ್, ಇದು ನಿಮ್ಮ ಧ್ವನಿ. ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ವೀರೇಶ್ ಗಡ್ಡಿಮಾಳ್. ಎಸ್ ನ್ಯೂಸ್ಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಸಂವಿಧಾನದ ಆಶಯಗಳು ಸರ್ವಕಾಲಿಕ ಸತ್ಯ. ದಂಡಾಧಿಕಾರಿ ಅರುಣ್ ಕುಮಾರ್ ದೇಸಾಯಿ. ಸಿಂಧನೂರಿನ 23ನೇ ವಾರ್ಡಿನಲ್ಲಿ ಮಹಿಳಾ ಶೌಚಾಲಯ ಉದ್ಘಾಟನೆ. ಆನೆಕಾಲು ರೋಗ ನಿಯಂತ್ರಣಕ್ಕಾಗಿ ರಾಜ್ಯ ಕೀಟಶಾಸ್ತ್ರಜ್ಞರು ಭೇಟಿ. 60ನೇ ದಿನದ ಜವಳಗೆರೆ ಭೂ ಸಂಘರ್ಷ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿದ ಹಲವು ಮುಖಂಡರು. ಸನ್ರೈಸ್ ಗ್ರೂಪ್ ಆಫ್ ಕಾಲೇಜಿನಲ್ಲಿ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನ ಆಚರಣೆ. ವಾರ್ತೆಗಳ ವಿವರ. ಅಂಬೇಡ್ಕರ್ ಅವರು 1956 ಡಿಸೆಂಬರ್ 6ರಂದು ನಮ್ಮನ್ನಗಲಿದ್ದಾರೆ. 67 ವರ್ಷ ಗತಿಸಿದರೂ ಸಹ ಇಂದಿಗೂ ಅವರು ರಚಿಸಿದ ಸಂವಿಧಾನ ಆಶಯದ ಮೌಲ್ಯಗಳು ಸಾರ್ವಕಾಲಿಕ ಸತ್ಯವಾಗಿದೆ ಎಂದು ತಾಲೂಕು ದಂಡಾಧಿಕಾರಿ ಅರುಣ್ ಕುಮಾರ್ ದೇಸಾಯಿ ಹೇಳಿದರು. ತಾಲೂಕಾಡಳಿತದಿಂದ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವ ಮೂಲಕ ಮಹಾಪರಿನಿರ್ವಾಣ ದಿನ ಆಚರಿಸಿ ಮಾತನಾಡಿದ ಅವರು, ನವೆಂಬರ್ 26ರಂದು ಸಂವಿಧಾನದ ದಿನವನ್ನಾಗಿ ಆಚರಿಸಿದ್ದೇವೆ. ಇದೇ ದಿನ ಅಂದಿನ ಲೋಕಸಭೆಯಲ್ಲಿ ಸಂವಿಧಾನ ಅಂಗೀಕಾರವಾಗಿತ್ತು. ಇದಾದ 6-7 ವರ್ಷಗಳ ನಂತರ ಅಂಬೇಡ್ಕರ್ ಅವರು ಜೀವತ್ಯಾಗ ಮಾಡಿದರು. ಸಂವಿಧಾನದಲ್ಲಿ ಹೇಳಿದ ಸಮಾನತೆ, ಸಾಮಾಜಿಕ, ಆರ್ಥಿಕ, ರಾಜಕೀಯವಾಗಿ ಇವೆಲ್ಲವನ್ನು ಸಹ ಪೀಠಿಕೆಯಲ್ಲಿ ಪ್ರಸ್ತಾವನೆ ಮಾಡಿದಂತೆ ನಡೆಯೋಣ. ಸಂವಿಧಾನದ ಆಶಯಕ್ಕೆ ತಕ್ಕ ಹಾಗೆ ನಾವೆಲ್ಲರೂ ಬಾಳೋಣ ಎಂದರು. ನಂತರ ಮಾಜಿ ಸಚಿವ ಹಾಗೂ ಶಾಸಕ ವೆಂಕಟರಾವ್ ನಾಡಗೌಡ ಅವರು ಮಾತನಾಡಿ, ಹುಟ್ಟು ಅನಿಶ್ಚಿತ, ಸಾವು ನಿಶ್ಚಿತ. ಅಂಬೇಡ್ಕರ್ ಅವರ ಬೌದ್ಧಿಕ ದೇಹ ಮಾತ್ರ ಅಗಲಿದೆ, ಆದರೆ ಅವರ ಆದರ್ಶಗಳಿಂದ ರಚಿಸಿದ ಸಂವಿಧಾನದ ಮೌಲ್ಯಗಳಿಂದ ಜೀವಂತವಾಗಿದ್ದಾರೆ. ಈ ಜಗತ್ತಿನ ಎಲ್ಲ ಗ್ರಂಥಗಳಲ್ಲಿ ಶ್ರೇಷ್ಠವಾದ ಗ್ರಂಥ ನಮ್ಮ ಭಾರತದ ಸಂವಿಧಾನವೇ ಶ್ರೇಷ್ಠ ಗ್ರಂಥವಾಗಿದೆ. ಅದಕ್ಕೆ ನಾವೆಲ್ಲರೂ ತಲೆ ಬಾಗಲೇಬೇಕು. ಈ ಪುಣ್ಯಭೂಮಿ ನೆಲದ ಕಾನೂನು ಎಲ್ಲರಿಗಿಂತಲೂ ದೊಡ್ಡದು. ಅವರು ಬರೆದಂಥ ಸಂವಿಧಾನದ ಆಶಯಗಳನ್ನು ನೀವೆಲ್ಲರೂ ಪಾಲಿಸೋಣ ಎಂದರು. ತಹಸೀಲ್ದಾರ್ ಕಚೇರಿಯ ಕಾರ್ಯಕ್ರಮ ಮುಗಿದ ಮೇಲೆ ನಗರದ ಅಂಬೇಡ್ಕರ್ ವೃತ್ತದಲ್ಲಿರುವ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಕಾರ್ಯಕ್ರಮ ನಡೆಯಿತು. ಗಣ್ಯರು ಮಾತನಾಡುವಾಗ ಹಿರಿಯ ದಲಿತ ಮುಖಂಡ ಆರ್ ಬೋನ್ವೆಂಚರ್, ಅಂಬೇಡ್ಕರ್ ಪುತ್ಥಳಿ ಸಿದ್ಧವಾಗಿ 2 ವರ್ಷವಾದರೂ ಸಹ ಉದ್ಘಾಟನೆ ಭಾಗ್ಯ ಕಂಡಿಲ್ಲ. ಯಾಕೆ ಅಂಬೇಡ್ಕರ್ ಅವರ ಮೂರ್ತಿಯನ್ನು ಮಳೆ ಬಿಸಿಲಿನಲ್ಲಿ ನಿಲ್ಲಿಸಿ ಅವಮಾನ ಮಾಡುತ್ತಿದ್ದೀರಾ ಎಂದು ಆಕ್ರೋಶ ವ್ಯಕ್ತಪಡಿಸಿ, ಡಿಸೆಂಬರ್ 19ರಂದು ಸಿದ್ದರಾಮಯ್ಯನವರು ಸಿಂಧನೂರಿಗೆ ಬಂದಾಗ ಅಂಬೇಡ್ಕರ್ ಅವರ ಮೂರ್ತಿ ಅನಾವರಣ ಮಾಡಬೇಕು. ಇಲ್ಲದಿದ್ದರೆ ನಾವೇ ಉದ್ಘಾಟನೆ ಮಾಡುತ್ತೇವೆ. ಇಂದಲ್ಲ ನಾಳೆ ಉದ್ಘಾಟನೆ ಮಾಡುತ್ತಾರೆಂದು ನೋಡಿ ಸಾಕಾಗಿದೆ. ಮಾಜಿ ಶಾಸಕ ವೆಂಕಟರಾವ್ ನಾಡಗೌಡ, ಹಾಲಿ ಶಾಸಕ ಹಂಪನಗೌಡ ಬಾದಲ್ಲಿಯವರಿಗೆ ಅನೇಕ ಸಲ ಮನವಿ ಮಾಡಿಕೊಂಡರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ. ಇದು ನಮಗೆ ನಾಚಿಕೆ ಬರುವಂತಾಗಿದೆ ಎಂದಾಗ ಶಾಸಕರ ಜೊತೆ ಮಾತನಾಡಿ ಉದ್ಘಾಟನೆ ಮಾಡುವ ಬಗ್ಗೆ ಕಾಂಗ್ರೆಸ್ ಮುಖಂಡ ಪಂಪನಗೌಡ ಬಾದರ್ಲಿ ಹೇಳಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಕೆ ಕರಿಯಪ್ಪ, ಕಾಂಗ್ರೆಸ್ ಮುಖಂಡ ಪಂಪನಗೌಡ ಬಾದರ್ಲಿ, ಶಿವನಗೌಡ ಗೊರೆಬಾಳ್, ಕಾಜಿ ಮಲ್ಲಿಕ್, ಮೌನೇಶ್ ದೊರೆ, ಎಚ್.ಎನ್. ಬಡಿಗೇರ್, ಕೆ ಮರಿಯಪ್ಪ, ನಿರುಪಾದಿ ಸಾಸಲ್ಮರಿ, ಬಾಲರಾಜ್ ವಿರುಪಾಪುರ, ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ವಿಜಯ ಎಸ್.ಕೆ, ಅಲ್ಲಮಪ್ರಭು ಪೂಜಾರಿ, ಎಂ.ಬಿ. ದೊಡ್ಡಮನಿ, ಪಂಪಾಪತಿ ಬೂದಿವಾಳ್, ನರಸಪ್ಪ ಕಟ್ಟಿಮನಿ, ಹನುಮಂತ ಗೋಮರ್ಶಿ, ಎಸ್.ಎನ್. ವೀರೇಶ್, ಮನ್ಸೂರ್ ಅಲಿ, ಸೈಯದ್ ಆಸಿಫ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಹುಟ್ಟು ಅನಿಶ್ಚಿತ, ಸಾವು ನಿಶ್ಚಿತ. ಅವರು ನಮ್ಮನ್ನು ಅಗಲಿದ್ದಾರೆ ಅನ್ನೋದಕ್ಕಿಂತ ಅವರು ದೇಶಕ್ಕೆ ಕೊಟ್ಟ ಕೊಡುಗೆಗಳು, ವಿಶೇಷವಾಗಿ ಭಾರತದ ಸಂವಿಧಾನವನ್ನು ರಚನೆ ಮಾಡುವಲ್ಲಿ ಅವರ ಕ್ರಿಯಾಶೀಲತ್ವ, ಇಡೀ ಜಗತ್ತೇ ಶ್ರೇಷ್ಠವಾದ ಸಂವಿಧಾನ ಅಂಥೇಳಿ ಮಾತನಾಡುವ ಸಂವಿಧಾನವನ್ನು ಇವತ್ತು ರಚನೆ ಮಾಡಿ ನಮಗೆ ಕೊಟ್ಟು ಈ ದಿನ ಅವರು ನಮ್ಮಿಂದ ಅಗಲಿರಬಹುದು. ಅವರ ಬೌದ್ಧಿಕ ದೇಹ ನಮ್ಮಿಂದ ದೂರವಾಗಿರ್ತದೆ, ಆದರೆ ಅವರ ಆದರ್ಶಗಳು ಎಲ್ಲರ ಮನಸ್ಸಿನಲ್ಲಿ ಅಂಬೇಡ್ಕರ್ ಜೀವಂತವಾಗಿ ಇರ್ತಾರೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೋಬೇಕಾಗುತ್ತೆ. ಯಾವುದೇ ವ್ಯಕ್ತಿ ಅಗಲಿದಾಗ ದೇಹ ಹೋಗ್ತದೆ, ಆದರೆ ಆತ್ಮ ಅವರು ಕೊಟ್ಟ ಆದರ್ಶಗಳನ್ನು ನಾವು ಪಾಲಿಸಿದರೆ ಅವರಿಗೆ ಕೊಡುವ ದೊಡ್ಡ ಗೌರವ ಅಂತ ನಾನು ಭಾವಿಸ್ತೇನೆ. ಅವರು ಏನು ಸಂವಿಧಾನದ ಪೀಠಿಕೆಗಳಲ್ಲಿ ಹೇಳಿದ್ದಾರೆ, ಸಮಬಾಳು ಸಮ ಅನ್ನುವಂಥದ್ದು, ಅವುಗಳ ಜೊತೆಗೆ ಆದರ್ಶಗಳನ್ನು ನಾವು ಅಳವಡಿಸಿಕೊಂಡು ಆ ಸಂವಿಧಾನಕ್ಕೆ ನಾನೆಲ್ಲ ಮೊನ್ನೆ ಮಾಡಿದ ಸಂವಿಧಾನ ದಿನದ ಮಾತಿನಲ್ಲಿ ಹೇಳಿದೆ, ನಾನು ಎಲ್ಲ ಗ್ರಂಥಗಳಲ್ಲಿ ಶ್ರೇಷ್ಠವಾದ ಗ್ರಂಥ ನಮ್ಮ ಭಾರತದ ಸಂವಿಧಾನ. ಅದಕ್ಕೆ ನಾವೆಲ್ಲರೂ ಕೂಡ ತಲೆಬಾಗಬೇಕು. ನೆಲದ ಕಾನೂನು ಎಲ್ಲರಿಗಿಂತ ದೊಡ್ಡದು, ಅದಕ್ಕೆ ಎಲ್ಲರೂ ತಲೆಬಾಗಬೇಕು ಸಂವಿಧಾನಕ್ಕೆ ಅಂತಕ್ಕಂಥದ್ದನ್ನು ನಮಗೆ ಹೇಳಿ ಹೋಗಿದ್ದಾರೆ. ಅವುಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುವುದರ ಮೂಲಕ
ಆದರ್ಶಗಳನ್ನು ಪಡೆಯೋಣ. ಅವರು ನಮ್ಮನ್ನು ಅಗಲಿದ್ದಾರೆ ಅನ್ನುವ ಭಾವನೆಯಿಂದ ಅವರು ಎಲ್ಲರ ಹೃದಯದಲ್ಲಿ ಚಿರಋಣಿಯಾಗಿ ಇರ್ತಾರೆ ಅನ್ನುವ ಮಾತನ್ನು ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಗತಿಸಿ 1956ರಲ್ಲಿ ಅವರು ನಮ್ಮನ್ನು ಅಗಲಿದರು. ಇದೇ ಡಿಸೆಂಬರ್ 6ರಂದು. ಬಟ್ 67 ವರ್ಷ ಗತಿಸಿದರೂ ಸಹ ಅವರು ರಚಿಸಿದಂತಹ ಸಂವಿಧಾನ ಆಗಿರಬಹುದು, ಅವರು ನೀಡಿದಂಥ ಸಂವಿಧಾನದ ಮೌಲ್ಯಗಳು ಇಂದಿಗೂ ಸಹ ಸಾರ್ವಕಾಲಿಕ ಸತ್ಯವಾಗಿದೆ. ನಮಗೆಲ್ಲ ತಿಳಿದಿರುವಂಥ ಮೊನ್ನೆನೇ ನಾವು ನವೆಂಬರ್ 26ರಂದು ಸಂವಿಧಾನ ದಿವಸವನ್ನು ಆಚರಿಸಿದ್ವಿ. ಅಂದು ಅವರು ರಚಿಸಿದಂಥ ಸಂವಿಧಾನ ಅಂಗೀಕಾರವಾಗಿತ್ತು ಅಂದಿನ ಲೋಕಸಭೆಯಲ್ಲಿ. ಅದಾದ 10 ದಿನ ಅಂದರೆ ಅದಾದ ಒಂದು 6-7 ವರ್ಷ ಕಾನೂನು ಮಂತ್ರಿಯಾಗಿದ್ದರು. ಅದಾದ ನಂತರ ಅವರು ಜೀವತ್ಯಾಗ ಮಾಡಿದರು. ಸೊ ಅವರು ಸಂವಿಧಾನದಲ್ಲಿ ಹೇಳಿದಂಥ ಸಮಾನತೆ ಆಗಿರ್ಬೋದು, ಸರ್ವಧರ್ಮ ಸಮನ್ವಯ ಆಗಿರ್ಬೋದು, ಸಾಮಾಜಿಕ, ಆರ್ಥಿಕ ಹಾಗೂ ರಾಜಕೀಯ ನ್ಯಾಯ ಎಲ್ಲವೂ ಸಹ ನಮ್ಮ ಪೀಠಿಕೆ ಪ್ರಸ್ತಾವನೆಯನ್ನು ನಾವು ಏನು ಓದಿದ್ದೀವಿ ಅದರಂತೆ ನಾವೆಲ್ಲರೂ ನಡೆದುಕೊಳ್ಳೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಅದರ ಜೊತೆಗೆ ಮೂಲಭೂತ ನಮ್ಮ ಕರ್ತವ್ಯಗಳು ಹಾಗೂ ಅದರ ರೈಟ್ಸ್ ಬಗ್ಗೆಯೂ ಸಹ ನಾವು ಗಮನ ಹರಿಸ್ತಾ ಸಂವಿಧಾನದ ಆಶಯಕ್ಕೆ ತಕ್ಕಂತೆ ನಾವೆಲ್ಲರೂ ಬಾಳೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಂದು ಸಲ ಎಲ್ಲರಿಗೂ ಪರಿಣಿತವಾದ ದಿನಾಚರಣೆ. ಸಿಂಧನೂರು ನಗರದ 23ನೇ ವಾರ್ಡಿನಲ್ಲಿ ಸಾರ್ವಜನಿಕ ಮಹಿಳಾ ಶೌಚಾಲಯವನ್ನು ಕಾಂಗ್ರೆಸ್ ಮುಖಂಡ ಪಂಪನಗೌಡ ಬಾದರ್ಲಿ ಉದ್ಘಾಟನೆ ಮಾಡಿ ಮಹಿಳೆಯರು ಸ್ವಚ್ಛತೆ ಕಾಪಾಡಿಕೊಳ್ಳುವ ಮೂಲಕ ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ವಾರ್ಡಿನ ಮಹಿಳೆಯರಲ್ಲಿ ಮನವಿ ಮಾಡಿಕೊಂಡರು. ಸುಮಾರು ವರ್ಷಗಳಿಂದ ಈ ವಾರ್ಡಿನ ಮಹಿಳೆಯರು ಶೌಚಾಲಯವಿಲ್ಲದೆ ತುಂಬ ತೊಂದರೆಯಾಗಿತ್ತು. ಎಲ್ಲರ ಸಹಾಯ ಸಹಕಾರದಿಂದ 2021-22 ಸಾಲಿನ ನಗರಸಭೆ 15ನೇ ಹಣಕಾಸಿನಲ್ಲಿ 25 ಲಕ್ಷ ಅನುದಾನದಲ್ಲಿ ಸುಸಜ್ಜಿತ ಶೌಚಾಲಯ ನಿರ್ಮಿಸಿದೆ ಎಂದು ನಗರಸಭೆ ಸದಸ್ಯ ಶೇಖರಪ್ಪ ಗಿಣಿವಾರ ಹೇಳಿದರು. ವಾರ್ಡಿನ ಮಹಿಳೆಯರು ಶೌಚಾಲಯವನ್ನು ಸ್ವಚ್ಛವಾಗಿಟ್ಟುಕೊಂಡರೆ ಬಹಳ ದಿನ ಉಪಯೋಗ ಬರುತ್ತದೆ. ಶೌಚಾಲಯ ನಿರ್ಮಾಣ ಮಾಡುವಾಗ ಕೆಲವರು ವಿರೋಧ ವ್ಯಕ್ತಪಡಿಸಿದರು. ಮಹಿಳೆಯರ ತೊಂದರೆ ಬಗ್ಗೆ ಅವರಲ್ಲಿ ತಿಳಿ ಹೇಳಿ ವಿರೋಧ ಮಾಡುವವರ ಮನವೊಲಿಸಿ ಈ ಶೌಚಾಲಯ ನಿರ್ಮಾಣ ಮಾಡಿದ್ದೇವೆ, ಇದನ್ನು ಉಳಿಸಿಕೊಂಡು ಹೋಗಬೇಕು ಎಂದರು. ನಗರಸಭೆ ಪೌರಾಯುಕ್ತ ಮಂಜುನಾಥ್ ಗುಂಡೂರ್, ಶರಣಪ್ಪ ಗಣಿ, ಉಪಾಧ್ಯಕ್ಷ ಮುರ್ತುಜಾ ಹುಸೇನ್, ಕಾಂಗ್ರೆಸ್ ಮುಖಂಡ ರೇಖಾ ಅಮರೇಗೌಡ ಪಾಟೀಲ್, ಕಾಜಿ ಮಲ್ಲಿಕ್, ವೆಂಕಟೇಶ್ ಬಂಡಿ, ಸತ್ಯಪ್ಪ, ವೀರೇಶ್ ಅಂಬಿಗರ, ಅಂಬಣ್ಣ, ಶರಣಪ್ಪ ಗಿಣಿವಾರ್, ಸೋಮನಾಥ ಸೂಲಂಗಿ, ದುರ್ಗಪ್ಪ ಹಸುಂಕಲ್, ಜೆ.ಇ. ಶಾಂತಮೂರ್ತಿ, ಪ್ರಿಯಾಂಕಾ ಸೇರಿದಂತೆ ವಾರ್ಡಿನ ಮಹಿಳೆಯರು ಸಾರ್ವಜನಿಕರು ಇದ್ದರು. ಕೀಟಜನ್ಯ ರೋಗ, ಆನೆಕಾಲು ರೋಗ ನಿಯಂತ್ರಣಕ್ಕಾಗಿ ರಾಜ್ಯ ಕೀಟಶಾಸ್ತ್ರಜ್ಞರ ತಂಡವೊಂದು ತಾಲೂಕಿನ ವಿವಿಧ ಗ್ರಾಮ ಹಾಗೂ ಕ್ಯಾಂಪ್ಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ರಾಷ್ಟ್ರೀಯ ಆನೆಕಾಲು ನಿರ್ಮೂಲನಾ ಕಾರ್ಯಕ್ರಮದ ಅಡಿಯಲ್ಲಿ ತಾಲೂಕಿನ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಎಂಬಿ ಕಾಲೋನಿ ಮತ್ತು ಗೊರೆಬಾಳ್ ಗ್ರಾಮದಲ್ಲಿ ಸಾಮೂಹಿಕ ಡಿಇಸಿ ಮಾತ್ರೆ ನುಂಗಿಸುವ ಕಾರ್ಯಕ್ರಮ ನಡೆಸಿದ ಮೇಲೆ ಕೀಟಶಾಸ್ತ್ರ ಅಧ್ಯಯನ ಕಾರ್ಯ ನಡೆಸಲಾಯಿತು. ತಾಲೂಕಿನಾದ್ಯಂತ 3 ದಿನಗಳ ಕಾಲ ಭೇಟಿ ನೀಡಿ ಜನರಲ್ಲಿ ಜಾಗೃತಿ ಮೂಡಿಸಿ ಆನೆಕಾಲು ರೋಗ ನಿಯಂತ್ರಿಸುವ ಕಾರ್ಯ ಮಾಡಲು ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡರು. ಸಾರ್ವಜನಿಕ ಆರೋಗ್ಯಕ್ಕೆ ಹಾನಿಕಾರಕ ಸೊಳ್ಳೆಗಳ ನಿಯಂತ್ರಣದ ಭಾಗವಾಗಿ ಸೊಳ್ಳೆಗಳನ್ನು ಹಿಡಿದು ಅದರ ಅಧ್ಯಯನ ನಡೆಸಿ ಅದರ ಅನೇಕ ಪ್ರಕಾರದ ಡೆಂಗ್ಯೂ ಹಾಗೂ ಆನೆಕಾಲು ಹರಡುವ ಸೊಳ್ಳೆಗಳ ಪರೀಕ್ಷೆ ನಡೆಸಿದರು. ಈ ಸಂದರ್ಭದಲ್ಲಿ ಸಿದ್ದಪ್ಪ ಸ್ವಾಮಿ, ಕೀಟಶಾಸ್ತ್ರಜ್ಞರು, ಡಿಎಂಒ ಕಚೇರಿ, ತುಮಕೂರು ಇವರ ನೇತೃತ್ವದಲ್ಲಿ ಕೀಟಶಾಸ್ತ್ರಜ್ಞರ ಸಹಾಯಕರಾಗಿ ಶ್ರೀಕಾಂತ್, ತಾಲೂಕಿನಿಂದ ಎಫ್ಐ ಅಣಗಿ, ವಿಬಿಡಿ ತಾಂತ್ರಿಕ ಮೇಲ್ವಿಚಾರಕರು ಮತ್ತು ಗೊರೆಬಾಳ್ ಉಪಕೇಂದ್ರದ ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿ ಅಂಬಮ್ಮ, ಸಮುದಾಯ ಆರೋಗ್ಯ ಅಧಿಕಾರಿ ಚಾಂದ್ಪಾಷ್, ನಗರ ಆರೋಗ್ಯ ಕೇಂದ್ರದಿಂದ ಆರೋಗ್ಯ ನಿರೀಕ್ಷಣಾಧಿಕಾರಿ ಹನುಮಂತ, ಆಶಾ ಕಾರ್ಯಕರ್ತೆಯರಾದ ಶಶಿಕಲಾ, ಶಂಕರಮ್ಮ, ನೀಲಮ್ಮ, ಎಂಬಿ ಕಾಲೋನಿಯ ಆಶಾ ಕಾರ್ಯಕರ್ತೆಯರಾದ ಮಾಲನ್, ಮಹಾದೇವಿ, ಕಸ್ತೂರಿ, ಕಾಶಿಬಾಯಿ, ಸರೋಜಾ ಸಾಥ್ ನೀಡಿದರು. ಸಿಂಧನೂರು ತಾಲೂಕಿನ ಜವಳಗೆರ ಹೆಚ್ಚುವರಿ ಭೂಮಿಯಲ್ಲಿ ಸಿಪಿಐಎಂಎಲ್ ರೆಡ್ ಸ್ಟಾರ್ ಹಾಗೂ ಕರ್ನಾಟಕ ರೈತ ಸಂಘ ಜಂಟಿಯಾಗಿ ಏರ್ಪಡಿಸಿದ್ದ 60ನೇ ದಿನದ ಧರಣಿಯ ಬಹಿರಂಗ ಸಭೆ ಯಶಸ್ವಿಯಾಯಿತು. ಪಕ್ಷದ ಪಾಲಿಟ್ ಬ್ಯೂರೋ ಸದಸ್ಯ ಆರ್ ಮಾನಸಯ್ಯ ಅವರು ಸಾಗುವಳಿ ಭೂಮಿಗಾಗಿ ಸಾವು ಬಂದರೂ ಸಂಘರ್ಷ ನಿಲ್ಲುವುದಿಲ್ಲ ಎಂದು ಕರೆ ನೀಡಿದರು. ಮಾನವ ಬಂಧುತ್ವ ವೇದಿಕೆ ಕೊಪ್ಪಳ ಮುಖಂಡರಿಂದ ಟಿ ರತ್ನಾಕರ್ ಈ ಭೂ ಸಂಘರ್ಷಕ್ಕೆ ಕೊಪ್ಪಳ ಹಾಗೂ ಗದಗ ಜಿಲ್ಲೆಯ ಪರವಾಗಿ ಬೆಂಬಲ ಘೋಷಿಸಿದರು. ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಮುಖಂಡ ಅಮೀನ್ ಪಾಷಾ ದಿದ್ದಿಗೆ ಅವರು ನಂತರ ಮಾತನಾಡಿ, ಕಂದಾಯ ಅಧಿಕಾರಿಗಳ ಕರ್ತವ್ಯ ದ್ರೋಹ ಹಾಗೂ ಭೂ ಮಾಲೀಕರ ಪರವಾದ ಕೃತ್ಯದಿಂದ ಜನರಿಗೆ ಹಂಚಬೇಕಾದ ಸಾವಿರಾರು ಎಕರೆ ಭೂಮಿ ಭೂ ಮಾಲೀಕರ ಕೈಯಲ್ಲಿ ಉಳಿದಿದೆ. ಈ ಭೂಮಿ ಹಂಚುವವರೆಗೂ ಹೋರಾಟ ನಿಲ್ಲಿಸಬೇಡಿ ಎಂದರು. ಮತ್ತೆ ಭೂ ಹೋರಾಟಗಾರ ಹಾಗೂ ದಲಿತ ಮುಖಂಡ ಎಚ್.ಎನ್. ಬಡಿಗೇರವರು ಮಾತನಾಡಿ, ಕರ್ನಾಟಕ ಕಾಂಗ್ರೆಸ್ ಸರ್ಕಾರವು ಜವಳಗೆರೆ ಭೂ ಪ್ರಕರಣದಲ್ಲಿ ಭೂ ಮಾಲೀಕರ ಪರ ಕೆಲಸ ಮಾಡುವುದರ ಮೂಲಕ ದೇವರಾಜ ಅರಸು ಅವರ ಭೂ ಸುಧಾರಣೆಗೆ ದ್ರೋಹ ಮಾಡುತ್ತಿದೆ ಎಂದರು.
ದಲಿತ ಮುಖಂಡ ಆರ್ ಬೋನ್ವೆಂಚರ್ ಈ ಭೂ ಸಂಘರ್ಷವನ್ನು ಕೊಂಡಾಡಿದರು. ಈ ಹೋರಾಟವನ್ನು ಪ್ರತಿ ಹಳ್ಳಿಗಳಿಗೆ ತೆಗೆದುಕೊಂಡು ಹೋಗುವುದರೊಂದಿಗೆ ಎಲ್ಲ ಹೆಚ್ಚುವರಿ ಭೂಮಿಯನ್ನು ಹಂಚಲು ದಲಿತ ಭೂರಹಿತ ಎಲ್ಲ ಜಾತಿ ಬಡವರು ದಂಡು ಕಟ್ಟೋಣ ಎಂದು ಕರೆ ನೀಡಿದರು. ದಲಿತ ಮುಖಂಡರಾದ ಮರಿಯಪ್ಪ, ಮಹಿಳಾ ಸಂಘದ ವಿಜಯರಾಣಿ, ಎಚ್.ಬಿ. ದೊಡ್ಡಮನಿ, ಸುಖರಾಜ್ ತಾಳ್ಕೇರಿ, ಮಲ್ಲಯ್ಯ ಕಟ್ಟಿಮನಿ, ಜಿ. ಅಮರೇಶ್, ಚಿನ್ನಪ್ಪ ಕೊಟ್ರಿಕಿ, ಮಾಬುಸಾಬ್ ಬೆಳ್ಳಟ್ಟಿ, ಹನುಮಂತಪ್ಪ, ಎಚ್.ಆರ್. ಹೊಸಮನಿ, ಅಂಬಮ್ಮ, ಮುದಿಯಪ್ಪ, ಸಂತೋಷ, ಯಲ್ಲಪ್ಪ ಮುಂತಾದವರು ಬಹಿರಂಗ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಎಂಡ ಒತ್ಕೊಂಡು ಒಬ್ಬನು ಬರ್ತಾನೆ, ಕಂಡ ತಗೊಂಡು ಒಬ್ಬನು ಬರ್ತಾನೆ, ರೊಕ್ಕ ತಗೊಂಡು ಒಬ್ಬನು ಬರ್ತಾನೆ. ಆಯ್ತು, ನಾವೆಲ್ಲರೂ ಕೂತ್ಕೊಂಡ್ಬಿಡ್ತೀವಿ. ರಾತ್ರಿ 12 ಗಂಟೆವರೆಗೆ ನಮ್ಮ ಮನೆ ಕುಲ್ಲ ಇರುತ್ತೆ. ಯಾರು ಬಂದು ಎಷ್ಟು ತಕ ಕೊಡ್ತಾರೆ ಅವ್ರಿಗೆ ಓಟ್ ಹಾಕ್ಬೇಕಪ್ಪ, ಹೆಚ್ಚಿಗೆ ಕೊಟ್ಟವ್ರು. ದಯವಿಟ್ಟು ಇನ್ ಮುಂದೆ ಹಿಂದೆ ಮಾಡಿದಂತ ತಪ್ಪು ಇನ್ ಮುಂದೆ ಮಾಡಕ್ ಹೋಗ್ಬೇಡಿ. ಯಾಕೆ ಅಂತಂದ್ರೆ ಈ ಮತ ಜ್ಞಾನ ನಮ್ಗೆ ಬರ್ಬೇಕಾಗಿತ್ತು ಅಂತಂದ್ರೆ ನಿಮ್ಗೆಲ್ಲ ಬುದ್ಧಿವಂತಿಕೆ ಇದೆ, ಎಲ್ಲ ಜಾಣರು ನೀವು ದೊಡ್ಡಲ್ಲ. ಯಾಕೆ ದೊಡ್ಡಲ್ಲ ಅಂತಂದ್ರೆ ಇವತ್ತು ನಿನ್ನ ಮನ್ಯಾಗ ನಿನ್ನ ಮಗಳು ಏನಾದ್ರು ಮದುವೆ ವಯಸ್ಸಿಗೆ ಬಂದಿದ್ರೆ, ನಿಮ್ಮ ತಂಗಿ ಏನಾದ್ರು ಮದುವೆ ವಯಸ್ಸಿಗೆ ಬಂದಿದ್ರೆ, ಇವತ್ತು ಓಸಿ ಆಡೋನ್ಗೆ, ಕೆಲಸ ಮಾಡದೇ ಇರೋನ್ಗೆ, ಇಸ್ಪಾಟ್ ಆಡೋನ್ಗೆ, ಕುಡುಕನಿಗೆ ಕೊಡ್ತಿದ್ರೇನಪ್ಪ ಹೇಳ್ರಿ? ಇಲ್ಲ. ಆದ್ರೆ ಒಳ್ಳೆ ವರ್ಣ ಹುಡುಕ್ತೀರಿ. ಅವನ್ ದುಡ್ದಿರ್ಬೇಕು, 1 ಆಳು 2 ಆಳು ಕೆಲಸ ಮಾಡಿರ್ಬೇಕು, ನೌಕರಿ ಮಾಡ್ತಿರ್ಬೇಕು, ವಿದ್ಯಾವಂತ ಇರ್ಬೇಕು, ಬಹಳ ಬುದ್ಧಿವಂತ ಇರ್ಬೇಕು, ಯಾವುದೇ ದುರ್ಚಟಗಳು ಇರ್ಬಾರ್ದು ಅಂತವ್ರಿಗೆ ನೋಡಿ ಕೊಡ್ತೀರಲ್ಲಪ್ಪ. ಆದ್ರೆ ಇಷ್ಟು ಜಾಣತನ ಮಾಡಿರೋ ಸನ್ರೈಸ್ ಗ್ರೂಪ್ ಆಫ್ ಕಾಲೇಜಿನಲ್ಲಿ ಅಂಬೇಡ್ಕರ್ ಮಹಾಪರಿನಿರ್ವಾಣ ದಿನದ ಪ್ರಯುಕ್ತ ಅವರ ಭಾವಚಿತ್ರಕ್ಕೆ ಆಡಳಿತ ಮಂಡಳಿ, ಉಪನ್ಯಾಸಕ ವೃಂದ ಮತ್ತು ವಿದ್ಯಾರ್ಥಿಗಳು ಪುಷ್ಪ ನಮನ ಸಲ್ಲಿಸಿದರು. ಸಂಸ್ಥೆಯ ಅಧ್ಯಕ್ಷ ಇರ್ಫಾನ್ ಕೆ ಮಾತನಾಡಿ, ಜಾತಿ ಧರ್ಮ ಸಮಾನತೆಯ ಸಮಾಜ ನಿರ್ಮಾಣ ಅಂಬೇಡ್ಕರ್ ಅವರ ಕನಸಾಗಿತ್ತು. ಅವರು ತಮ್ಮ ಜ್ಞಾನ, ಅನುಭವ ಮತ್ತು ಆದರ್ಶಗಳನ್ನು ಸಂವಿಧಾನದ ರೂಪದಲ್ಲಿ ದಾರಿ ಎರೆದಿದ್ದಾರೆ. ಸಂವಿಧಾನದ ಆಶಯಗಳಡಿ ಹೆಜ್ಜೆ ಹಾಕುವ ಮೂಲಕ ಬಾಬಾ ಸಾಹೇಬರ ಕನಸು ನನಸಾಗಿಸುವ ಪ್ರತಿಜ್ಞೆ ಮಾಡೋಣ ಎಂದರು. ನಂತರ ನರ್ಸಿಂಗ್ ಪ್ರಾಚಾರ್ಯರಾದ ಸಿರಿಲ್ ಅವರು ಮಾತನಾಡಿ, ಸಂವಿಧಾನದ ಆಶಯಗಳನ್ನು ಎತ್ತಿ ಹಿಡಿದು ನವ ಭಾರತದ ಶಿಲ್ಪಿ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನದಂದು ಅವರನ್ನು ಗೌರವದಿಂದ ಸ್ಮರಿಸಿ ಅವರ ಹೆಜ್ಜೆಯಲ್ಲಿ ದೇಶ ಕಟ್ಟುವ ಕೆಲಸ ಮಾಡೋಣ ಎಂದರು. ಈ ಕಾರ್ಯಕ್ರಮದಲ್ಲಿ ಸನ್ರೈಸ್ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಇರ್ಷಾದ್ ಕೆ, ಫಾರ್ಮಸಿ ಕಾಲೇಜು ಪ್ರಾಂಶುಪಾಲರು ವಾಸಿಂ ಹುಸೇನ್, ನರ್ಸಿಂಗ್ ಕಾಲೇಜು ಪ್ರಾಂಶುಪಾಲರಾದ ಸಿರಿಲ್, ಪ್ಯಾರಾಮೆಡಿಕಲ್ ಕಾಲೇಜ್. ಈ ಕಾರ್ಯಕ್ರಮದಲ್ಲಿ ಸನ್ರೈಸ್ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಇರ್ಷಾದ್ ಕೆ, ಫಾರ್ಮಸಿ ಕಾಲೇಜ್ ಪ್ರಾಂಶುಪಾಲ ವಾಸಿಂ ಹುಸೇನ್, ಪ್ಯಾರಾಮೆಡಿಕಲ್ ಕಾಲೇಜ್ ಪ್ರಾಂಶುಪಾಲರಾದ ಚಕ್ರವರ್ತಿ, ಮನೋಹರ್ ಹಾಗೂ ಉಪನ್ಯಾಸಕರಾದ ರಾಜೇಶ್, ಬಸವಲಿಂಗ, ಆಸುಪಾಸ್, ಸರ್ವೇಶ್, ಭಾವನಿ, ಜ್ಞಾನೇಶ್ವರಿ, ಭಾಗ್ಯ, ಭಾಗ್ಯಶ್ರೀ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂವಿಧಾನದ ಆಶಯಗಳು ಸರ್ವಕಾಲಿಕ ಸತ್ಯ. ದಂಡಾಧಿಕಾರಿ ಅರುಣ್ ಕುಮಾರ್ ದೇಸಾಯಿ. ಸಿಂಧನೂರಿನ 23ನೇ ವಾರ್ಡಿನಲ್ಲಿ ಮಹಿಳಾ ಶೌಚಾಲಯ ಉದ್ಘಾಟನೆ. ಆನೆಕಾಲು ರೋಗ ನಿಯಂತ್ರಣಕ್ಕಾಗಿ ರಾಜ್ಯ ಕೀಟಶಾಸ್ತ್ರಜ್ಞರು ಭೇಟಿ. 60ನೇ ದಿನದ ಜವಳಗೆರ ಭೂ ಸಂಘರ್ಷ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿದ ಹಲವು ಮುಖಂಡರು. ಸನ್ರೈಸ್ ಗ್ರೂಪ್ ಆಫ್ ಕಾಲೇಜಿನಲ್ಲಿ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನ ಆಚರಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.